ನಮಸ್ತೆ ಮಿತ್ರರೇ, ನಾನು ನವ್ಯ, ಯೋಗ ಟೀಚರ್, ಹಿಪ್ನೋಥೆರಪಿಸ್ಟ್ ಮತ್ತು ನ್ಯೂಟ್ರಿಷನಿಸ್ಟ್. ನಮ್ಮ ಶರೀರದ ಆರೋಗ್ಯನ ನಾವು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಆಹಾರ ಅದೆಷ್ಟು ಮುಖ್ಯ ಅಲ್ವಾ? ಅದೇ ರೀತಿ ನಮ್ಮ ಮನಸ್ಸು ಕೂಡ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಒಳ್ಳೆಯ ಆಲೋಚನೆಗಳು ಕೂಡ ಬಹಳನೇ ಮುಖ್ಯ. ಆದರೆ ನಾವು ಸೃಷ್ಟಿ ಮಾಡ್ಕೊಳ್ತಾ ಇರುವಂತಹ ಆಲೋಚನೆ ನಮಗೆ ಒಳ್ಳೇದಾಗೋದನ್ನ ಬಿಟ್ಟು ತೊಂದರೆಯನ್ನ ಸೃಷ್ಟಿ ಮಾಡ್ತಾ ಇದೆಯಲ್ಲ, ಹೇಗೆ? ಒಂದು ವೇಳೆ ನಾವು ಈ ಮನಸ್ಸನ್ನ, ಆಲೋಚನೆಯನ್ನ ಮೂಲೆ ಗುಂಪು ಮಾಡಿ ಉಳಿದಂತಹ ವಿಚಾರಗಳ ಕಡೆ ಗಮನ ಕೊಟ್ಟು ಚೆನ್ನಾಗಿರೋದಕ್ಕೆ ಸಾಧ್ಯ ಇದೆಯಾ? ಅದು ನಿಮಗೂ ಕೂಡ ಗೊತ್ತು. ನಮ್ಮ ಒಳಗಡೆ ನಾವು ಒಳ್ಳೇದಾಗೋ ರೀತಿ, ನಮ್ಮಲ್ಲಿ ಶಾಂತಿ ಮೂಡೋ ರೀತಿ, ಸಂತೋಷ ಮೂಡೋ ರೀತಿ ಆಲೋಚನೆ ಸೃಷ್ಟಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಉಳಿದಂತಹ ವಿಚಾರಗಳು ಚೆನ್ನಾಗಿದ್ರೂ ಕೂಡ ಬದುಕೋದಿಕ್ಕೆ ಆಗಲ್ಲ. ಅದು ಬಹಳಷ್ಟು ಜನಗಳಿಗೆ ಖಂಡಿತ ಅರ್ಥ ಆಗಿದೆ. ಆದರೆ ಅಗತ್ಯ ಇದ್ರೂ ಕೂಡ ನಮ್ಮಿಂದ ನಮಗೆ ಬೇಕಾದಂತಹ ಆಲೋಚನೆಗಳನ್ನ ನಾವು ಯಾಕೆ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆ ಅಂತ ಹೇಳಿದ್ರೆ ನಮ್ಮ ಆಲೋಚನೆಗಳು ಸೃಷ್ಟಿ ಹೇಗಾಗುತ್ತೆ? ನಾವು ಡಿಪೆಂಡ್ ಆಗಿರುವಂತಹ, ನಾವು ನಂಬಿಕೆ ಇಟ್ಟಿರುವಂತಹ ವಿಚಾರಗಳೇನಿದೆ, ನಾನು ಯಾವುದನ್ನ ಬಲವಾಗಿ ನಂಬುತ್ತೀನಿ, ನಾನು ಯಾವ ವಿಚಾರಗಳ ಕಡೆ ಗಮನ ಕೊಡ್ತೀನಿ, ಮತ್ತೆ ನನ್ನ ಬದುಕಲ್ಲಿ ಯಾವ ವಿಚಾರಗಳ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ, ಇವುಗಳ ಎಲ್ಲ ವಿಚಾರಗಳ ಆಧಾರವಾಗಿ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಸೃಷ್ಟಿ ಆಗತ್ತೆ. ಇಡೀ ಜೀವನನೇ ನಮ್ಮ ಒಳಗಡೆ ಸೃಷ್ಟಿಯಾಗುವಂತಹ ಆಲೋಚನೆಗಳಿಂದ ಒಳ್ಳೆ ರೀತಿನೂ ನಾವು ಬದುಕೋದಿಕ್ಕೆ ದಾರಿನೂ ಆಗಬಹುದು, ಅಥವಾ ನಾವು ನಾಶ ಆಗೋದಿಕ್ಕೂ ಕೂಡ ಅವುಗಳೇ ಕಾರಣ ಆಗಬಹುದು. ಆದರೆ ನಮ್ಮ ಜೀವನ ಈಗ ಇಲ್ಲಿ ಏನು ಸಂದರ್ಭ ಇದೆ, ಯಾವ ರೀತಿಯ ವಾತಾವರಣ ಇದೆ, ನಾವು ಎಲ್ಲಿದ್ದೀವಿ ಅಲ್ಲೇ ನಮ್ಮ ಬದುಕು ಪೂರ್ತಿ ಮುಗಿದು ಹೋಗುತ್ತಾ? ನಾವು ಕಷ್ಟದಲ್ಲಿದ್ದರೆ ಆ ಕಷ್ಟದಲ್ಲೇ ಇಡೀ ಬದುಕನ್ನು ನಾವು ಕಳಿಬೇಕಾ? ಮುಂದುವರೆದು ಬೆಳೆಯೋದಕ್ಕೆ ಅವಕಾಶನೇ ಇಲ್ವಾ? ಈ ಕಷ್ಟ ಸಂದರ್ಭಗಳನ್ನೆಲ್ಲ ನಿಭಾಯಿಸ್ಕೊಂಡು ಬದುಕೋದಿಕ್ಕೆ ಒಳ್ಳೆ ರೀತಿ ಅವಕಾಶ ಇಲ್ವಾ? ಖಂಡಿತ ಇದೆ. ಏನು ಅವಕಾಶ? ಯಾವ ರೀತಿ ಅವಕಾಶ? ಈಗ ಮನುಷ್ಯರಾಗಿ ನಾವು ಹುಟ್ಟಿದ್ವಿ. ಆದಿಮಾನವ ಎಲ್ಲಿದ್ದ? ಕಾಡಲ್ಲಿದ್ದ, ಗುಹೆಯಲ್ಲಿ ವಾಸ ಮಾಡ್ತಿದ್ದ, ಪ್ರಾಣಿ ರೀತಿನಲ್ಲೇ ಇದ್ದ. ಇವತ್ತಿಗೂ ಕೂಡ ಪ್ರಾಣಿಗಳು ಅದೇ ರೀತಿನಲ್ಲಿ ಕಾಡಲ್ಲೇ ವಾಸ ಮಾಡ್ತಾ ಇದ್ದಾವೆ. ಆದರೆ ಮನುಷ್ಯರಾಗಿರೋ ನಾವು ಅದೆಷ್ಟು ವಿಕಸಿತರಾಗಿದ್ದೀವಲ್ವಾ? ಎಲ್ಲ ರೀತಿಯ ಅನುಕೂಲವನ್ನ ಪಡ್ಕೊಂಡು ನಾವೀಗ ಜೀವನ ಮಾಡ್ತಾ ಇದ್ದೀವಿ. ಅದು ಹೇಗೆ? ಇದರ ಅರ್ಥ, ನಾವು ಯಾವ ಮಟ್ಟದಲ್ಲಿ ಇದ್ವಿ ಅದೇ ಮಟ್ಟದಲ್ಲಿ ಇರಬೇಕಾಗಿ ಇಲ್ಲ. ಮನುಷ್ಯನಿಗೆ ಇರುವಂತಹ ಸಾಮರ್ಥ್ಯ ಅದು. ನಮ್ಮ ಮನಸ್ಸಿಗೆ, ನಮ್ಮ ಆಲೋಚನೆಗೆ ಅಷ್ಟೊಂದು ಶಕ್ತಿ ಇದೆ. ಈ ಒಂದು ಉದಾಹರಣೆ ಮೂಲಕನಾದ್ರೂ ನೀವು ನಮ್ಮ ಮನಸ್ಸು ಅಂದ್ರೆ ಏನು, ನಮ್ಮ ಮನಸ್ಸಿಗೆ ಅಷ್ಟೊಂದು ಶಕ್ತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಬೇರೆ ಯಾವುದೋ ಒಂದು ವಾತಾವರಣದಿಂದ, ಒಬ್ಬ ವ್ಯಕ್ತಿಯಿಂದ, ಸಂದರ್ಭದಿಂದ ನಾವಿಲ್ಲಿ ಚೆನ್ನಾಗಿರ್ಬೇಕಾದ ಅಗತ್ಯತೆ ಇಲ್ಲ. ಒಂದು ವೇಳೆ ಅದೆಲ್ಲ ಚೆನ್ನಾಗಿಲ್ಲ ಅಂದ ತಕ್ಷಣ ನಮ್ಮ ಬದುಕು ಅಷ್ಟಕ್ಕೆ ನಿಂತು ಹೋಗಬೇಕು ಅಂತಾನೋ, ಅದೇ ಸಂಕಷ್ಟದಲ್ಲಿ ನಾವು ನರಳಬೇಕು ಅಂತಾನೂ ಕೂಡ ಇಲ್ಲ. ನಮ್ಮ ಮನಸ್ಸಿನ ಶಕ್ತಿನ ಬಳಕೆ ಮಾಡಿಕೊಂಡು ನಾವಿಲ್ಲಿ ಚೆನ್ನಾಗಿ ಬದುಕಬಹುದು. ಆ ಮನಸ್ಸಿನ ಶಕ್ತಿನ ಬಳಕೆ ಮಾಡ್ಕೊಳ್ಬೇಕಾಗಿರೋದ್ರಲ್ಲಿ ನೀವು ಮಾಡಬೇಕಾಗಿರುವಂತಹ ಮೂಲಭೂತ ಒಂದೇ ಒಂದು ಕೆಲಸ, ಸರಿಯಾದಂತಹ ಆಯ್ಕೆ ಅಷ್ಟೇನೆ. ಇದೊಂದು ಸರಳವಾದ ಕೆಲಸನ ನಾವು ಸರಿಯಾದ ರೀತಿನಲ್ಲಿ ಮಾಡಿದ್ರೆ ಖಂಡಿತ ಚೆನ್ನಾಗಿರಬಹುದು. ಈಗ ನಾವು ಆಯ್ಕೆ ಮಾಡ್ಕೊಂಡಂತಹ ವಿಚಾರಗಳು ಸರಿಯಾಗಿ ಇದ್ರೆ, ಅದರಲ್ಲಿ ಒಳ್ಳೆ ವಿಚಾರ ಇರೋದ್ರಿಂದಾಗಿ ನಮ್ಮ ಬದುಕು ಒಳ್ಳೆ ರೀತಿನಲ್ಲಿ ನಡೆಯುತ್ತೆ. ನಾವು ಆಯ್ಕೆ ಮಾಡ್ಕೊಂಡಂತಹ ವಿಚಾರಗಳು ಸರಿ ಇಲ್ಲದೆ ಇದ್ದಾಗ, ಅದು ಸರಿ ಇಲ್ಲದ ವಿಚಾರಗಳು ಆಗಿರೋದ್ರಿಂದಾಗಿ ನಮ್ಮ ಬದುಕು ಕೂಡ ಸರಿಯಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಷ್ಟೇನೆ. ಈ ಆಯ್ಕೆ ಅನ್ನೋ ವಿಚಾರದಲ್ಲಿ ಭಗವಂತನೂ ಕೂಡ ಮೂಗು ತೂರ್ಸೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಮೂಗು ತೂರ್ಸೋದಕ್ಕೆ ಸಾಧ್ಯ ಆಗಿದ್ದಿದ್ರೆ ದೇವ್ರು ದುರ್ಯೋಧನನ್ನ ಬದಲಾವಣೆ ಮಾಡ್ತಾ ಇದ್ದ. ಆಗದೆ ಇದ್ದಿದ್ದಕ್ಕೇನೆ ಕುರುಕ್ಷೇತ್ರ ಯುದ್ಧ ಮಾಡ್ಬೇಕಾಗ್ ಬಂತು. ಆದ್ರೆ ನಾವೇನ್ ಅನ್ಕೊಂಡಿದೀವಿ? ಬೇರೆ ಸಂದರ್ಭಗಳು, ವ್ಯಕ್ತಿಗಳು, ಮತ್ತೊಂದು ಮಗದೊಂದು ನಮ್ಮನ್ನ ತಡೀತಾ ಇದೆ ಅಂತ ಅನ್ಕೊಂಡಿದೀವಿ. ಆದ್ರೆ ವಾಸ್ತವದಲ್ಲಿ ಅದು ಸತ್ಯನೇ ಅಲ್ಲ. ಜೊತೆಗೆ ನಾವು ಸರಿಯಾದಂತಹ ವಿಚಾರಗಳನ್ನ ಆಯ್ಕೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾರೂ ಸಹಾಯ ಮಾಡಕ್ಕಾಗಲ್ಲ. ಬೇರೆಯವರಲ್ಲಿ ಭಗವಂತನೂ ಕೂಡ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ನಾವು ಮಾಡಬೇಕಾಗಿರೋ, ನಾವೊಬ್ಬರೇ ಮಾಡೋಕ್ಕಾಗುವಂತಹ ಕೆಲಸ, ಸರಿಯಾದಂತಹ ಆಯ್ಕೆ. ನೀವು ಯಾವುದೇ ಪರಿಸ್ಥಿತಿಲಿರಿ, ದುಸ್ಥಿತಿನಲ್ಲೇ ಇರಿ, ಅದೆಂಥ ಸಂದರ್ಭನೇ ಆಗಿರಲಿ, ಪರಿಸ್ಥಿತಿ ಆಗಿರಲಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಖಂಡಿತ 2 ಆಯ್ಕೆ ಇದ್ದೇ ಇದೆ.
ಒಂದು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ, ಇನ್ನೊಂದು ನಾವು ಮಾಡಬೇಕಾದಂತಹ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ. ಮನಸ್ಸಿನ ಆಲೋಚನೆಯ ವಿಚಾರದಲ್ಲಿ ನಮ್ಗೆ 2 ರೀತಿ ಆಯ್ಕೆ ಯಾವುದು, ಏನ್ ಮಾಡಬಹುದು ಅಂತ ಹೇಳಿದ್ರೆ, ಈಗ ನಮ್ಮ ಮನಸ್ಸಿನೊಳಗಡೆ ನಾವು ನಮಗೆ ದುಃಖ ಸೃಷ್ಟಿಯಾಗೋ ರೀತಿ, ಕೋಪ ಬರೋ ರೀತಿ, ನಮ್ಮೊಳಗಡೆನೆ ಹಿಂಸೆ ಆಗೋ ರೀತಿ, ಬೇಜಾರು, ಈ ಎಲ್ಲ ಆಲೋಚನೆಗಳನ್ನ ನಾವು ಮಾಡಬಹುದು. ಅದೇ ಸಮಯದಲ್ಲಿ ನಮ್ಮ ಜೀವನ ಉತ್ತಮವಾಗಿ ನಡೆಯೋ ರೀತಿ, ನಾವು ಬಾಳಿ ಬದುಕೋದಕ್ಕೆ ಅವಕಾಶ ಆಗೋ ರೀತಿ, ನಾವು ಬೆಳೆಯೋದಕ್ಕೆ ಸಹಾಯ ಮಾಡುವಂತಹ ವಿಚಾರಗಳು, ಇವನ್ನು ಕೂಡ ನಾವು ಯೋಚನೆಯನ್ನ ಮಾಡಬಹುದು. ಮಾಡಬಹುದಾ? ಮಾಡಕ್ಕಾಗಲ್ವಾ ಹೇಳಿ? ಇದನ್ನೇ ನಾನು ಆಯ್ಕೆ ಅಂತ ಹೇಳಿದ್ದು. ನಮ್ಮ ಕಣ್ಮುಂದೆ ಅಂತಾನೆ ಅಲ್ಲ, ಜೀವನದಲ್ಲಿ ಈ ಭೂಮಿ ಮೇಲೆ, ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಇದೆ. ಆಯ್ಕೆ ನಮಗೆ ಬಿಟ್ಟ ವಿಚಾರ. ಇನ್ನು ಈ ಕೆಲಸ ಅಂತ ಹೇಳಿದ್ನಲ್ವಾ, ಅದಕ್ಕೆ ಬರೋದಾದ್ರೆ, ಗಂಡನನ್ನ ಕಳೆದುಕೊಂಡಂತಹ ಹೆಣ್ಣು ಮಗಳು ಜೀವನನೇ ಮುಗಿದು ಹೋಯ್ತು ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂರಬಹುದು. ಇಲ್ಲವೇ ಆ ಮಕ್ಕಳಿದಾರಲ್ವಾ, ಆ ಮಕ್ಕಳಿಗೆ ಬದುಕನ್ನ ಕಟ್ಕೊಡ್ಬೇಕು ಅಂತ ಹೇಳಿ ಎದ್ದು ನಿಲ್ಲಬಹುದು. 2 ಆಯ್ಕೆ ಇದೆ ಅಲ್ವಾ? ಆ ಆಯ್ಕೆನೇ ನಾವಿಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನಿಲ್ಲಿ ಹೇಳ್ತಾ ಇರೋದು. ಮೊಬೈಲ್ ನೋಡ್ಕೊಂಡು ನಾವು ಟೈಮ್ ಪಾಸ್ನೂ ಮಾಡಬಹುದು. ಇಲ್ಲವೇ ಸಣ್ಣ ಪುಟ್ಟ ಎಕ್ಸಸೈಸ್, ವಾಕ್, ಕ್ಲೀನಿಂಗ್, ಗಿಡ ಬೆಳೆಸೋದು, ಇಂತಹ ಕೆಲಸನೂ ಕೂಡ ಮಾಡಬಹುದು. ಕೇವಲ ಸಂಸಾರ, ಸಮಾಜ ಅಂತ ಇಡೀ ಜೀವನನೆಲ್ಲ ಆ ವಿಚಾರಗಳಿಗಾಗೇನೆ ಮುಡುಪಾಗಿಡಬಹುದು. ಯಾರು ಇರ್ಲಿ ಇಲ್ಲದೆ ಹೋಗ್ಲಿ, ಆರೋಗ್ಯ ನೆಮ್ಮದಿ ಇದ್ರೆ ನಾವು ಒಳ್ಳೆ ರೀತಿ ಬದುಕೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ, ಆರೋಗ್ಯ ನೆಮ್ಮದಿ ಕಡೆನೂ ಗಮನ ಕೊಟ್ಟು ಜೀವನ ಮಾಡಬಹುದು. ಗಳಿಸೋದನ್ನೇ ಪೂರ್ತಿ ಜೀವನವನ್ನಾಗಿ ನಾವು ಮಾಡ್ಕೊಳ್ಬಹುದು. ಇಲ್ಲವೇ ಅದ್ರ ಜೊತೆಗೆ ಸಮಯ, ಸಂಬಂಧಗಳಿಗೂ ಕೂಡ ನಾವಿಲ್ಲಿ ಬೆಲೆನ ಕೊಟ್ಟು ಬದುಕಬಹುದು. ಸಂಬಂಧ, ಸ್ನೇಹ, ಇದ್ರಲ್ಲೇನೆ ಇಡೀ ಜೀವನವನ್ನ ನಾವಿಲ್ಲಿ ಕಳಿಬಹುದು. ಇಲ್ಲ ಅಂತ ಹೇಳಿದ್ರೆ ಅದ್ರ ಜೊತೆನಲ್ಲಿ ಆ ತಾಯಿ ಲಕ್ಷ್ಮೀ ದೇವಿಗೂ ಬೆಲೆ ಕೊಟ್ಟು ಹಣ ಸಂಪಾದನೆಗೂ ಕೂಡ ಗಮನನ ನೀಡಬಹುದು. ನನಗೇನೆ ಕಷ್ಟ ಅಂತ ಹೇಳಿ ನಾವಿಲ್ಲಿ ಜೀವನನ ಮಾಡಬಹುದು. ನನಗೂ ಕೂಡ ಕಷ್ಟಪಡ್ತಾ ಇರೋರಿದ್ದಾರೆ, ಭಗವಂತ ಇಷ್ಟಕ್ಕಾದ್ರೂ ನನ್ನನ್ನು ಇಟ್ಟಿದ್ದಾನೆ ಅಂತ ಹೇಳಿ ನಿರಾಳವಾಗಿ ಬದುಕಬಹುದು. ಬೇಜಾರು ಮಾಡಿರುವಂತಹ ವ್ಯಕ್ತಿಯನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಅದರ ಬದಲಿಗೆ ಉಳಿದಂತಹ ವಿಚಾರಗಳು ಚೆನ್ನಾಗಿದೆಯಲ್ಲ ಅಂತ ಹೇಳಿ ಸಮಾಧಾನ ಪಟ್ಕೊಳ್ಬಹುದು. ಯಾರ್ದೋ ಬಗ್ಗೆ ನಮಗೆ ಕೋಪ ಇದೆ, ಕ್ರೋಧ ಇದೆ, ಆ ವ್ಯಕ್ತಿ ಮಾಡಿದಂತಹ ಆ ದ್ರೋಹನೋ ಅನ್ಯಾಯನೋ ಪದೇ ಪದೇ ನೆನಪಾಗ್ತಾ ಇದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ತಿಳಿದು ಮಾಡಿರ್ತಾರೆ. ನಮ್ಮಿಂದಲೂ ಕೂಡ ತಿಳಿದೇನೂ ತಪ್ಪುಗಳು ಆಗಿರುತ್ತೆ. ಆ ತಿಳಿಯದೇ ಆಗಿರುವಂತಹ ತಪ್ಪುಗಳಿಂದ ಇತರರಿಗೂ ಕೂಡ ನೋವಾಗಿರುತ್ತೆ. ತಿಳಿದಾಗ್ಲಿ ತಿಳಿದೇ ಆಗ್ಲಿ ತಪ್ಪು ತಪ್ಪೇನೆ. ಅದರಿಂದಾಗಿ ನಾವು ನಮ್ಮ ಮನಸ್ಸಿಗೆ ಈ ರೀತಿಯ ಆಲೋಚನೆನ ಮಾಡ್ತಾ ಸಮಾಧಾನನೂ ಕೂಡ ಮಾಡ್ಕೊಳ್ಬಹುದು. ಮತ್ತೆ ಹೇಳ್ತಾ ಇದ್ದೀನಿ, ಈ ಪ್ರಪಂಚದಲ್ಲಿ ಒಳಿತು ಕೆಡುಕು ಎರಡೂ ಕೂಡ ಇದೆ. ಆಯ್ಕೆ ಮಾಡ್ಕೊಳ್ಬೇಕಾದವರು ನಾವು ಅಷ್ಟೇನೆ. ನಮಗೆ ಬದುಕೋದಿಕ್ಕೆ, ಬೆಳೆಯೋದಿಕ್ಕೆ, ಒಳ್ಳೆ ರೀತಿ ಜೀವಿಸೋದಿಕ್ಕೆ ಸಹಾಯ ಮಾಡುವಂತಹ ವಿಚಾರ, ವ್ಯಕ್ತಿ, ಹವ್ಯಾಸನ ಆಯ್ಕೆ ಮಾಡ್ಕೊಂಡು ನೋಡಿ. ಯಾಕೆ ನಾವಿಲ್ಲಿ ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ? ಉಳಿದ ವಿಚಾರಗಳ ಜೊತೆ ಹೊಡೆದಾಡೋಕೆ ನಾವೇನಿಲ್ಲಿ ಸೂರ್ಯಚಂದ್ರ ಇರೋ ತನಕ ಇರ್ತೀವ? ಅದ್ರ ಪಾಡಗದಿರ್ಲಿ ಬಿಡಿ. ನಮಗೆ ಯಾಕೆ ಹೊಡೆದಾಡೋ ಆಸೆ? ಚೆನ್ನಾಗಿರೋ ವಿಚಾರದ ಜೊತೆನಲ್ಲಿ ಸೇರ್ಕೊಳ್ಬಹುದಲ್ವಾ? ಈಗ ನಮಗೆ ಕ್ಲೋಸ್ ಆಗಿರುವಂತಹ ಬಾಗಿಲನ್ನ ಬಡಿತಾ ಕೂರೋ ಬದಲಿಗೆ ಆ ಬಾಗಿಲು ತೆಗೆಯುತ್ತಾ ಇಲ್ವಾ, ಅವಶ್ಯಕತೆ ಇದ್ದಾಗ ತೆಗೆಯುತ್ತಾ ಗೊತ್ತಿಲ್ಲ. ಆ ಒಡೆದಾಟ ಬೇಡ. ಅದರ ಬದಲಿಗೆ ತೆರೆದಿರುವಂತಹ ಬಾಗಿಲ ಕಡೆ ಹೆಜ್ಜೆ ಇಡೋದಕ್ಕೆ ಸಮಸ್ಯೆ ಏನು? ಸರಿಯಾದಂತಹ ಆಯ್ಕೆಗಳನ್ನ ಮಾಡ್ಕೊಳ್ಳಿ. ಎಲ್ಲ ರೀತಿಯಿಂದನೂ ನಾವು ಚೆನ್ನಾಗಿ ಬದುಕೋದಕ್ಕೆ ಖಂಡಿತ ಅವಕಾಶ ಇದೆ.